ನಲ್ಲಿ ನೋಡಿ ರೆಡಿಯಾಗಿದೆ ಚಿಕನ್ ಸಾರ್ ಬಾಯ್ಲ್ಡ್ ರೈಸ್ ಒಟ್ಟಿಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಹುಷಾರಾಗಿದ್ದೀರಾ? ಏನು ಸ್ಪೆಷಲ್ ಅಂದರೆ ನಾವು ಸ್ವಲ್ಪ ಚಿಕನ್ ಇಟ್ಕೊಂಡು ಬಂದಿದ್ದೇನೆ ನೋಡಿ. ಇಷ್ಟು ಚಿಕನ್ ಇದ್ದೇನೆ. ಇದನ್ನು ಮಾಮ್ ಸ್ಪೆಷಲ್ ಆಗಿ ಇವತ್ತು ಚಿಕನ್ ಕರಿ ಮಾಡ್ತಿದ್ದಾರೆ. ಓಕೆ ಬನ್ನಿ ನೋಡಿ. ಸ್ವಲ್ಪ ಫ್ಲೇಮ್ ಆನ್ ಮಾಡಿದ್ದೀನಿ ನೋಡಿ. ಇಷ್ಟೊಂದು 10-12 ಮೆಣಸಿನ್ಕಾಯಿ ಆಯಿತಾ. ಮೆಣಸಿನ್ಕಾಯಿ ಎಲ್ಲ ಒಣ ಮೆಣಸು ಒಂದು ಫ್ರೈ ಮಾಡಬೇಕಾಗುತ್ತೆ. ಆಯಿಲ್ ಹಾಕ್ಲಿಕ್ಕಿಲ್ಲ, ಹಾಗೆಯೇ. ಮತ್ತು ಇಷ್ಟು ಮೆಂತೆ ಬೇಕು ನೋಡಿ. ಇಷ್ಟು ಎಸ್. ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಮೆಂತೆ ನೆಕ್ಸ್ಟು. ಮತ್ತು ಇಷ್ಟು ಕಾಳು ಮೆಣಸಿನ್ಕಾಯಿ, ಇಷ್ಟು ಕಾಳು ಮೆಣಸು. ಅಷ್ಟು ಫ್ರೈ ಆಯ್ತಲ್ಲ, ಇದನ್ನು ತೆಗೆದಿರಬೇಕು. ನೆಕ್ಸ್ಟ್ ಅಮ್ಮ ಹೇಗೆ ಮಾಡ್ತಾರೆ ನೋಡೋದು. ನೆಕ್ಸ್ಟ್ ನನಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಮತ್ತು ಕೊತ್ತಂಬರಿ ಒಂದೂವರೆ ಕೆ ಜಿ ಚಿಕನ್ ತಂದಿದ್ದೇನೆ. 1.5 ಕೆ ಜಿಗೆ ಇಷ್ಟು ಮಿರ್ಚಿ ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಆಯಿತು. ಮತ್ತಿಷ್ಟು ಜೀರಿಗೆ ಲಾಸ್ಟಿಗೆ. ಆಯಿತು, ಗ್ಯಾಸ್ ಬಂದ್ ಮಾಡಿ. ಆಯಿತು, ಇದಿಷ್ಟೇ. ಓಕೆ. ಹಲೋ ಗಾಯ್ಸ್, ನೋಡಿ ಇಷ್ಟು ಕೊಕೊನೆಟ್ ಬೇಕು. ಮತ್ತು ನೋಡಿ ಮಸಾಲ ಬೇಕು, ಫ್ರೈ ಮಾಡಿದ್ವಲ್ಲ ಅಷ್ಟೇ. ಮತ್ತಿಷ್ಟು ಬೆಳ್ಳುಳ್ಳಿ ಅಷ್ಟೇ ನೋಡಿ. ಚಿಕನ್ ಇದೆ, ಚಿಕನನ್ನು ಕ್ಲೀನ್ ಮಾಡಿ ಬರ್ತೇನೆ. ಕ್ಲೀನ್ ಮಾಡಿ ಬಂದು ಸಿಗ್ತೇನೆ. ಓಕೆ. ಹಲೋ ಗೈಸ್, ಚಿಕನೆಲ್ಲ ಕ್ಲೀನ್ ಮಾಡಿ ಹಾಕಿ ಆಯ್ತು. ಇದಕ್ಕೆ ಏನು ಹುಳಿ ರಸ ಇದೆಯಲ್ಲ, ಅದನ್ನು ಈಗ ಮಾಡಿ ಇದಕ್ಕೆ ಹಾಕಿದರೆ ಸಾಕು. ನೀರು ಹಾಕಲಿಕ್ಕಿಲ್ಲ, ಇದೇ ರೀತಿ ನೀರು ಹಾಕಿದರೆ ಸಾಕು. ಹುಳಿ ರಸ ಇನ್ನಕ್ಕೆ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ನೋಡಿ. ಕಲ್ಲುಪ್ಪು ಹಾಕಿದ್ದೇವೆ ನಾವು. ಮತ್ತು ನೋಡಿ ಇಷ್ಟು ಈರುಳ್ಳಿ, ಒಂದು ಈರುಳ್ಳಿ ಮತ್ತು ಶುಂಠಿ ಮತ್ತು ಒಂದು ಮೆಣಸಿನಕಾಯಿ ಸಾಕು, ಅಷ್ಟೇ ಹಾಕಿದರೆ ಆಯಿತು. ಅದೇ ಹಾಕಿದ್ರೆ ಆಯ್ತು ಗಾಯ್ಸ್. ಯಾಕಂತಲ್ಲ ಮತ್ತು ಇನ್ನೊಂದು ಸ್ವಲ್ಪ ಒಂದು ಬಾಯ್ಲ್ ಬೇಯಬೇಕಾಗುತ್ತೆ. ಒಂದು 15 ನಿಮಿಷದಲ್ಲಿ ಬೇಯುತ್ತೆ ಫುಲ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಮತ್ತು ಇದರಲ್ಲಿ ಇದೆಯಲ್ಲ, ಇದೆಲ್ಲ ಮಿಕ್ಸ್ ಮಾಡಿ ಇಷ್ಟೊಂದು ಮಿಕ್ಸಿಗೆ ಹಾಕಿ ರುಬ್ಬಬೇಕಷ್ಟೇ. ರುಬ್ಬಿ ಮತ್ತೆ ಹಾಕ್ತೇನೆ ಇವಾಗ. ಹಂಗೆ ಹೊರಗೆ ಬಾಯ್ಲ್ ಆಗ್ತಾ ಇದೆ ನೋಡಿ. ನೀರೆಲ್ಲ ಬಿಟ್ಟಿದೆ ನೋಡಿ. ನೀರು ಹಾಕಲೇ ಇಲ್ಲ, ಆದರೂ ಸಹ ನೋಡಿ ಇದೆಲ್ಲ ಬಿಟ್ಟಿದೆ. ಫುಲ್ ಫ್ಲೇಮಲ್ಲಿ ಇಟ್ಟರೆ ಆ ಥರ ಬರುತ್ತೆ. ಇನ್ನು ಸ್ವಲ್ಪ ಅರಶಿನ ಹಾಕಬೇಕಾಗುತ್ತೆ ನೋಡಿ. ಇಷ್ಟು ಅರಶಿನ. ಓಕೆ, ಸ್ವಲ್ಪ ಅರಶಿನ ಹಾಕಿದರೆ ಆಯಿತು.
ಆ ಮಸಾಲ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮಿಕ್ಸಲ್ಲಿ ಗ್ರೈಂಡ್ ಮಾಡಿ ಆಗಿದೆ ನೋಡಿ. ಇಷ್ಟು ಮಸಾಲ ಉಂಟು. ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ಹಾಕಿದರೆ ಆಯಿತು. ಇನ್ನೊಂದು ಡೈರೆಕ್ಟ್ ಖಾರ ಹಾಕಿದರೆ ಆಯಿತು. ಮಿಕ್ಸಲ್ಲಿ ಗ್ರೈಂಡ್ ಮಾಡಿದ್ವಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಓಕೆ, ಕರೆಕ್ಟಾಗಿ ಬಾಯ್ಲ್ ಆಯ್ತು ಆಯಿತು. ಮನೆಯಲ್ಲಿ ನೋಡಿ ಹೇಗಿದೆ ಚಿಕನ್ ಸಾರ್ ಒಂದು ಬಾಯ್ಲ್ಡ್ ರೈಸ್ ಒಟ್ಟಿಗೆ ಘಮ 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 ಅಂತ ನಿಂತಿದೆ. ನಮ್ಮ ಕುಡ್ಲ 24/7. ತುಂಬ ಬಿಸಿ ಇದೆ ಮಾರ್ರೆ. ಮಮ್ಮಿ ಮಾಡಿದ್ದಲ್ಲ ಹಾಗಾಗಿ ಎಕ್ದಮ್ ಫಸ್ಟ್ ಕ್ಲಾಸ್ ಆಗಿದೆ. ಇದೇ ಥರ ನೀವು ಮಾಡಿ ಮನೇಲಿ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್ ಬಾಯ್.